ತುಂಬ ಜನ ವಾಸ್ತು ಕನ್ಸಲ್ಟೆಂಟ್ಸ್ ಕಿಚನ್ನ ನಾರ್ತ್ ಈಸ್ಟಲ್ಲಿ ಪ್ಲೇಸ್ ಮಾಡಬೇಡಿ ಅಂತ ಹೇಳಿದಾಗ ನಿಮ್ಮ ಎಷ್ಟೋ ಜನರಿಗೆ ಅರ್ಥನೇ ಇಲ್ಲ ಅನಿಸುತ್ತೆ ಅಲ್ವಾ. ಬಟ್ ದೆರ್ ಇಸ್ ಎ ಪ್ಯೂರ್ ಲಾಜಿಕ್ ಬಿಹೈಂಡ್ ಇಟ್. ನಾರ್ತ್ ಈಸ್ಟಲ್ಲಿ ಆಗ್ತಾನೆ ಬರ್ತಾ ಇರುವಂಥವ ಕಾಮ್ ಕೂಲ್ ಕಂಪೋಸ್ಡ್ ಸೂರ್ಯನ ಕಿರಣಗಳು ಪ್ರೇಯರ್ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ, ಹಾಗೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಪ್ರಾರಂಭಿಸೋದಕ್ಕೆ ಬೆಸ್ಟ್ ಡೈರೆಕ್ಷನ್ ಆಗಿರುತ್ತೆ. ಅದೇ ಕಿಚನ್ಗೆ ಅಂತ ಬಂದರೆ ಕಂಪ್ಲೀಟ್ ಆಪೋಸಿಟ್. ಫೈಯರ್, ಹೀಟ್, ಸ್ಮೆಲ್ ಎಲ್ಲವೂ ಕೂಡ ಇರೋದನ್ನು ಒಂದು ಕಾಮ್ನೆಸ್ ಇರೋಂಥ ಜಾಗಕ್ಕೆ ತಂದಿಟ್ಟರೆ ಹೇಗಿರುತ್ತೆ ಹೇಳಿ. ಸೊ ಕಮ್ಮಿಂಗ್ ಟು ದ ಮೇನ್ ಪಾಯಿಂಟ್, ಸೌತ್ ಈಸ್ಟಲ್ಲಿ ಕಿಚನ್ನ ಪ್ಲೇಸ್ ಮಾಡೋದ್ರಿಂದ ಬೆಳಕು ದಿನಪೂರ್ತಿ ಬರುತ್ತೆ. ಇದರಿಂದ ನಿಮ್ಮ ಒಂದು ಕಿಚನ್ ಫ್ರೆಶ್, ನೀಟ್ ಹಾಗೆ ಮೋರ್ ಕಂಫರ್ಟಬಲ್ ಆಗಿರುತ್ತೆ. ಸೊ ಕನ್ಕ್ಲೂಷನ್ ಏನು ಅಂತ ಹೇಳಿದರೆ, ನೀವು ಕಿಚನ್ನ ನಾರ್ತ್ ಈಸ್ಟಲ್ಲಿ ಪ್ಲೇಸ್ ಮಾಡಿದ್ರೆ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಫಿಸಿಕ್ಸ್. ಸೌತ್ ಈಸ್ಟಲ್ಲಿ ಪ್ಲೇಸ್ ಮಾಡಿದ್ರೆ ಯು ಆರ್ ವಿತ್ ದ ನೇಚರ್. ನಮ್ಮ ಹಿಂದಿನ ಕಾಲದಲ್ಲಿ ಥರ್ಮೋಮೀಟರ್ ಹಾಗೆ ಎಕ್ಸಾಸ್ಟ್ ಫ್ಯಾನ್ಸ್ ಯಾವುದು ಕೂಡ ಇಲ್ಲದೇ ಇದ್ದಾಗ ನೂರಾರು ಸಾವಿರಾರು ವರ್ಷಗಳ ಪ್ರಯೋಗಗಳ ನಂತರ ಯಾವ ಡೈರೆಕ್ಷನಲ್ಲಿ ಏನನ್ನ ಪ್ಲೇಸ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಕಂಡುಹಿಡಿದಿದ್ದಾರೆ. ದಟ್ಸ್ ಹೌ ವಾಸ್ತು ಹ್ಯಾಸ್ ಬಾರ್ನ್. ಇಟ್ ಈಸ್ ನಾಟ್ ಅ ಮಿತ್, ಇಟ್ ಈಸ್ ನಾಟ್ ಅ ರಿಯಾಲಿಟಿ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್.